ಯೇಸುವಿಗೆ ಸ್ತೋತ್ರ. ಇಂದು 29 ನವೆಂಬರ್ 2025. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಾಕ್ಯ. ನ್ಯಾಯ ವಿಚಾರಣೆಯ ಸಮಯ ಬಂದದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? 1 ಪೇತ್ರ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಪೇತ್ರನು ಕಿರುಕುಳವನ್ನು, ಹಿಂಸೆಯನ್ನು ನಮ್ಮ ನಂಬಿಕೆಯನ್ನು ಶೋಧಿಸುವ ಮಾನದಂಡವಾಗಿ ಉಲ್ಲೇಖಿಸಿ ಬರೆದಿರುವುದನ್ನು ನೋಡುತ್ತೇವೆ. ಅಲ್ಲಿ ಪೇತ್ರನು ಬರೆದಿರುವಂಥದ್ದು, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಆ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. 1 ಪೇತ್ರ 3ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ತಿರುಗಿ ಪೇತ್ರನು ಹೇಳಿರುವಂಥದ್ದು, ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಇಲ್ಲಿ ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರಿಗೆ ಸ್ಪಷ್ಟಪಡಿಸುವಂಥದ್ದು, ದೇವರು ತನ್ನ ಜನರನ್ನು ಅಥವಾ ತನ್ನ ಮಕ್ಕಳನ್ನು ಶುದ್ಧೀಕರಿಸಲು ಶಿಸ್ತಿನ ನ್ಯಾಯ ತೀರ್ಪಿನ ಮೂಲಕ ಹಾದು ಹೋಗುವಂತೆ ಮಾಡುವವನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಕರ್ತನು ತಾನು ಪ್ರೀತಿಸುವವನನ್ನು ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಯಿತೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ಚಾರ್ಲ್ಸ್ ಸ್ಪರ್ಜನ್ ರವರು ಹೇಳಿರುವಂಥದ್ದು, ದೇವರ ನ್ಯಾಯ ವಿಚಾರಣೆಯು ದೇವರ ಮನೆಯಲ್ಲಿಯೇ ಆರಂಭವಾಗಿರುವಂಥದ್ದು ಅದು ನ್ಯಾಯಯುತವಾಗಿದೆ. ಕಾರಣ ಅವರು ಹೇಳುವಂಥದ್ದು, ಕ್ರೈಸ್ತರು ಹೇಳುವಂಥದ್ದು ನಾವು ಇತರರಿಗಿಂತ ಉತ್ತಮರು ಎಂಬುದಾಗಿ. ಹೌದು, ಕ್ರೈಸ್ತರು ಹಾಗೆಯೇ ಇರತಕ್ಕದ್ದು ಆಗಿದೆ. 2, ಕ್ರೈಸ್ತರು ಹೇಳುವಂಥದ್ದು ನಾವು ಹೊಸದಾಗಿ ಹುಟ್ಟಿದವರು ಎಂದು. ಹೌದು, ಕ್ರೈಸ್ತರು ಹೊಸದಾಗಿ ಹುಟ್ಟಿದವರಾಗಿರಬೇಕು. 3ನೇದಾಗಿ ಕ್ರೈಸ್ತರು ಹೇಳುವಂಥದ್ದು ನಾವು ಪರಿಶುದ್ಧರು ಮತ್ತು ಕ್ರಿಸ್ತನಿಗಾಗಿ ಬೇರ್ಪಡಿಸಲ್ಪಟ್ಟವರು ಎಂಬುದಾಗಿ. ಹೌದು, ಪ್ರತಿ ಕ್ರೈಸ್ತರು ಪರಿಶುದ್ಧರಾಗಿಯೂ ಲೋಕದೊಳಗಿಂದ ಪ್ರತ್ಯೇಕರಾಗಿಯೂ ಇರತಕ್ಕದಾಗಿದೆ. ಹೀಗೆ ಕ್ರೈಸ್ತರೆನಿಸಿಕೊಂಡವರು ತಮ್ಮನ್ನು ತಾವೇ ಶ್ರೇಷ್ಠರೆಂದು ಕರೆದುಕೊಳ್ಳುವಾಗ ದೇವರ ನ್ಯಾಯಯುತವಾದ ನ್ಯಾಯ ತೀರ್ಪು ದೇವರ ಮನೆಯಿಂದ ಆರಂಭವಾಗಬೇಕಾದದ್ದು ಸಮಂಜಸವೇ ಆಗಿದೆ ಎಂಬುದಾಗಿ. ಇಲ್ಲಿ ಪೇತ್ರನ ಸಂದೇಶ ಅನ್ನುವಂಥದ್ದು ದೇವರ ಮಕ್ಕಳು ಅನುಭವಿಸುತ್ತಿರುವಂತಹ ತಾತ್ಕಾಲಿಕವಾದ ಪೀಡನೆಗಳು, ಕಿರುಕುಳಗಳು ಇಷ್ಟು ಕಾಠಿಣ್ಯತೆಯಿಂದ ಕೂಡಿರುವಾಗ ಸುವಾರ್ತೆಯನ್ನು ಕೇಳಿ ಅದನ್ನು ನಂಬದೇ ಇರುವಂಥವರಿಗೆ ಬರಲಿರುವ ದೈವಿಕ ನ್ಯಾಯ ತೀರ್ಪಿನ ಕಾಠಿಣ್ಯ ಎಷ್ಟರ ಮಟ್ಟಿಗೆ ಅಧಿಕವಾಗಿದೆ. ಯಾತನಾ ಸ್ಥಳಕ್ಕೆ ಹೋಗಿದ್ದ ಐಶ್ವರ್ಯವಂತರು ಅಬ್ರಹಾಮನನ್ನು ಕರೆದು, ತಂದೆ ಲಾಜರನನ್ನು ಇಲ್ಲಿಗೆ ಕಳುಹಿಸು, ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಗೆ ಮುಟ್ಟಿಸಲಿ, ಉರಿಯಲ್ಲಿ ಸಂಕಟ ಪಡುತ್ತಿದ್ದೇನೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ. ಪ್ರಿಯರೇ, ಇಂತಹ ಕಾಠಿಣ್ಯಕರವಾದ ನ್ಯಾಯ ತೀರ್ಪು ಸುವಾರ್ತೆಯನ್ನು ನಂಬದವರಿಗೆ ನಿಶ್ಚಯವಾಗಿರಲಾಗಿ ನಾವುಗಳು ಪಡಕೊಂಡ ರಕ್ಷಣೆಗೆ ಅನುಸಾರವಾಗಿ ಪರಿಶುದ್ಧತೆಯಲ್ಲಿ ಬಾಳ್ವೆಯನ್ನು ನಡೆಸುವಂಥವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.